ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತೆ, ಕಾದು ನೋಡಬೇಕು ಅಷ್ಟೆ. ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳ ಕೊಡುವ ಪಾತ್ರಧಾರಿಯೂ ಅವನೇ. ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಲಬಹುದು, ಆದರೆ ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ: ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ, ಆತ್ಮವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೆ. ವರವನ್ನಾಗಲಿ ಶಾಪವನ್ನಾಗಲಿ ದೇವರು ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ. ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಒಮ್ಮೆ ಮನಸ್ಸು ಸತ್ತರೆ ಮಾತನಾಡುವ ಯೋಚನೆಯು ಸಾಯುತ್ತದೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೆ ಒಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಕೆಲವೊಮ್ಮೆ ಚಿಕ್ಕ ನಿರ್ಮಾಣದಲ್ಲಿ ನಿನಗೆ ಚಿಕ್ಕ ಪಾತ್ರವೇ ಸಿಗಬಹುದು, ಆದರೆ ನಿಷ್ಠೆಯಿಂದ ಮಾಡಿದರೆ ಅದರ ಪರಿಣಾಮ ದೊಡ್ಡದಾಗಿ ಇರುತ್ತದೆ. ಸಮಸ್ಯೆಗಳ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರಿ, ಸಂಪತ್ತಿನ ವಿಷಯದಲ್ಲಿ ಸರಳವಾಗಿರಿ, ಕೋಪದ ಸಂದರ್ಭದಲ್ಲಿ ಶಾಂತವಾಗಿರಿ. ಇದನ್ನು ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ನಿಷ್ಠೆಯಿಂದ ಮಾಡಿದ ಕೆಲಸ ಎಂದಿಗೂ ಕಷ್ಟವನ್ನು ನೀಡಲಾರದು. ಹೊಸ ಪ್ರಾರಂಭ ಅಂದರೆ ಅದು ಒಂದು ಜಾಗ ಅಲ್ಲ, ಅದು ಒಂದು ಮನಸ್ಥಿತಿ. ಬದುಕಬೇಕು ಎನ್ನುವವರಿಗೆ ಎಲ್ಲವೂ ಇಷ್ಟ, ಬದುಕಬೇಕೇ ಎನ್ನುವವರಿಗೆ ಎಲ್ಲವೂ ಕಷ್ಟ. ನಾವು ಮಾಡುವ ತಪ್ಪು ಯಾರಿಗೂ ತಿಳಿಯುವುದಿಲ್ಲ ಅಂದುಕೊಳ್ಳುವುದೇ ಒಂದು ತಪ್ಪು. ಎಲ್ಲರೂ ಇಷ್ಟಪಡುವಷ್ಟು ಸರಳವಾಗಿರಿ, ಹಾಗೆ ಯಾರು ಸರಳವಾಗಿ ಯಾಮಾರಿಸದಷ್ಟು ಜಾಣ್ಮೆ ಇರಲಿ. ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲವಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ನಂಬಿಕೆ ಎಂಬುವುದು ಇಲ್ಲವೆಂದಾಗ ಕಂಬನಿ ಒರೆಸುವ ಕೈಬೆರಳು ಕೂಡ ದೃಷ್ಟಿ ಕಳೆಯುವ ಬಾಣದಂತೆ. ಅರಿವಿರದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತರೂ ಅರಿವಿಲ್ಲದವನ ಹಾಗೆ ಇರುವುದೇ ಅರಿವು. ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು. ನಿಮ್ಮ ಕಣ್ಣನೀರೇ ಜಗತ್ತಿನಲ್ಲಿ ಪರಿಶುದ್ಧ, ಯಾಕೆಂದರೆ ಆ ಕಣ್ಣೀರು ಕೆಟ್ಟವರಿಂದ ಬರುವುದಿಲ್ಲ, ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಬರಲು ಸಾಧ್ಯ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆ ಯೋಚನೆ, ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ: ಮರೆಯಲಾಗದಂಥ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಅವರು ನಿನ್ನಿಂದ ಬಯಸಿದ್ದು ಅವರಿಗೆ ಸಿಗದೇ ಹೋದಾಗ ಅವರ ನಿಜ ಸ್ವರೂಪವನ್ನು ನೋಡುವ ಅವಕಾಶ ನಿನಗೆ ಸಿಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀವೆಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸು. ಮಾತನಾಡಿದರೆ ಸಮಸ್ಯೆ 1000ದಷ್ಟು, ಮೌನದಲ್ಲಿ ಬದುಕಿದರೆ ಅರ್ಥ ಸಾಗರದಷ್ಟು. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸುವ ತಾಕತ್ತನ್ನು ನೀಡಿರುತ್ತಾನೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ನೀನು ಯಾರಿಗೂ ಅಪಮಾನ ಮಾಡಬೇಡ.
ಕೀಳಾಗಿ ನೋಡಬೇಡ. ನೀನು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ನಿನಗಿಂತಲೂ ಶಕ್ತಿಶಾಲಿ. ಸತ್ಯಯುಗದಲ್ಲಿ ಧರ್ಮಕ್ಕೆ 4 ಕಾಲುಗಳು, ತ್ರೇತಾಯುಗದಲ್ಲಿ 3 ಕಾಲುಗಳು, ದ್ವಾಪರ ಯುಗದಲ್ಲಿ 2 ಕಾಲುಗಳು, ಕಲಿಯುಗದಲ್ಲಿ ಧರ್ಮಕ್ಕೆ 1 ಕಾಲು. ಯುಗದಲ್ಲಿ ಧರ್ಮದ ದೇವತೆ 1 ಕಾಲಿನಲ್ಲಿ ನಡೆಯುತ್ತಾಳೆ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ. ನಿಮ್ಮ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇದ್ದುದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ. ನಿಮ್ಮ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತದೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಆಕಾರ ಪಡೆಯುತ್ತದೆ. ಅಹಂಕಾರದ ಮಾತು ಅರೆಕ್ಷಣದ ಪಾತ್ರ. ಆಡಂಬರದ ಜೀವನ ಅರೆಗಳಿಗೆ ಮಾತ್ರ. ಆದಿ ಅಂತ್ಯದವರೆಗೂ ಆತ್ಮಶುದ್ಧಿ ಒಂದೇ ಅನುದಿನದ ಯಾತ್ರೆ. ಜನರಿಗೆ ನಿಮ್ಮ ಬೆಲೆಯೇ ಅರ್ಥವಾಗದೆ ನಿಮ್ಮನ್ನು ಅಗೌರವಿಸುತ್ತಿದ್ದರೆ ತಿಳಿಯಿರಿ ಜೀವನದ 5 ಕಟು ಸತ್ಯಗಳನ್ನು. ನಿಮ್ಮ ದುಃಖವನ್ನು ಮರೆಮಾಡಿ ಇಲ್ಲಿ ಯಾರೂ ಕಾಳಜಿ ವಹಿಸುವುದಿಲ್ಲ. ಏಕಾಂಗಿಯಾಗಿರಿ. ಎಲ್ಲರೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಖಾಸಗಿಯಾಗಿರಿ. ಎಲ್ಲರೂ ನಿಮಗೆ ಒಳ್ಳೆಯದನ್ನು ಬಯಸುವುದಿಲ್ಲ. ಸಮಯದ ಮೌಲ್ಯ ಮಾಡಿ, ಅದು ಎಂದಿಗೂ ಹಿಂತಿರುಗುವುದಿಲ್ಲ. ಶಾಂತವಾಗಿರಿ. ಯಾವುದು ಶಾಶ್ವತವಲ್ಲ. ಕಷ್ಟಗಳು ಕೇವಲ ಸಮರ್ಥ ವ್ಯಕ್ತಿಗಳಿಗೆ ಮಾತ್ರ ಬರುತ್ತದೆ. ಯಾಕೆಂದರೆ ಅವರೇ ಕಷ್ಟಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. ನನ್ನನ್ನು ನಂಬುತ್ತೀಯಾ? ನಂಬುವುದಾದರೆ ಪೂರ್ತಿಯಾಗಿ ಅನುಮಾನವಿಲ್ಲದೆ ನಂಬು. ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪುವ ಹಾಗೆ ನಂಬು. ಹಾಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ. ಯಾರಿಗೆ ಅಹಂಕಾರ ಭಾವ ಇಲ್ಲವೋ, ಯಾರ ಬುದ್ಧಿಯು ಕರ್ಮಫಲಗಳಿಗೆ ಅಂಟಿಕೊಂಡಿಲ್ಲವೋ, ಅವನು ಈ ಜಗತ್ತಿನಲ್ಲಿ ಕೊಂದರೂ ಕೂಡ ಕೊಂದಂತೆ ಅಲ್ಲ ಮತ್ತು ಕರ್ಮಬಂಧಿತನಾಗೋದಿಲ್ಲ. ನಮ್ಮ ಕೈ ಯಾರೇ ಬಿಟ್ಟರೂ ನಾವು ನಂಬಿರುವ ದೇವರು ಮಾತ್ರ ನಮ್ಮ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ಏನು ಮಾಡಬೇಕೆಂದು ಕಲಿಸುತ್ತದೆ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಬೇಕು. ಆದರೆ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂಬ ಅಹಂಕಾರ ಇರಬಾರದು. ಸತ್ಯವನ್ನು ಅರ್ಥ ಮಾಡಿಕೊಂಡ ಮಾತ್ರಕ್ಕೆ ಜೀವನ ಬದಲಾಗುವುದಿಲ್ಲ. ಸತ್ಯವನ್ನು ಸ್ವೀಕಾರ ಮಾಡಿದಾಗ ಮಾತ್ರ ಜೀವನ ಬದಲಾಗುತ್ತದೆ. ಕಾಲ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ನಮ್ಮಿಂದಾದ ತಪ್ಪಿನಿಂದ ಬೇರೆಯವರು ಅವರ ಜೀವನದಲ್ಲಿ ಕಷ್ಟಪಡುತ್ತಿದ್ದಾರೆ ಎನಿಸಿದರೆ ಅವರ ಜೀವನದಲ್ಲಿ ನಾವು ಹೇಗೆ ದೂರ ಹೋಗಬೇಕೆಂದರೆ ಅವರ ಜೀವನದಲ್ಲಿ ನಮ್ಮ ಪಾತ್ರವೇ ಇಲ್ಲ ಎನ್ನುವ ರೀತಿ ಇರಬೇಕು. ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಮಾಡಿ. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸಬೇಡಿ. ಯಾಕೆಂದರೆ ಏನು ಮಾಡದಿದ್ರೂ ಜನ ಹಾಗೆ ಹೇಳುತ್ತಾರೆ. ಪ್ರಪಂಚದ ಗೆಳೆತನದ ಮಹತ್ವವನ್ನು ಸಾರಿದ ಮೊದಲ ವ್ಯಕ್ತಿ ಎಂದರೆ ಅದು ಶ್ರೀಕೃಷ್ಣ. ಬಡವನಾದ ಸುಧಾಮನ ಮನೆಗೆ ಹೋಗಿ ಅವಲಕ್ಕಿಯನ್ನು ತಿಂದ ದೇವಾಂಶ ಸಂಭೂತನಾಗಿದ್ದರೂ ಅರ್ಜುನನ ರಥಕ್ಕೆ ಸಾರಥಿಯಾದ. ಅರ್ಜುನನ ಜೀವಕ್ಕೆ ಕುತ್ತು ಬಂದಾಗ ತಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತು ಕೈಯಲ್ಲಿ ಶಸ್ತ್ರವನ್ನು ಹಿಡಿದ. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾರೆ. ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತೆ ಎಂದು ಹಣೆಬರಹದಲ್ಲಿ ಬರೆದಿದ್ರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಏನೇ ಹೇಳಿದರೂ ನಂಬುತ್ತೇವೆ ಅಂತ ಒಮ್ಮೆ ಗೊತ್ತಾದರೆ ಮುಗೀತು. ಹೊಳೆಯುವ ನಕ್ಷತ್ರ ತೋರಿಸಿ ಜೀವನ ಪೂರ್ತಿ ಕತ್ತಲಲ್ಲಿ ಕಳೆಯುವಂತೆ ಮಾಡುತ್ತಾರೆ. ನಾವು ನಂಬಿದವರು ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಅಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟನೇ. ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ದೇವರ ಬಲ ಮಾತ್ರ ಇದ್ದೇ ಇರುತ್ತದೆ. ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಯಿಂದ ದೂರವಾದ ನಂತರ ಅವರನ್ನು ಮರೆಯಲು ನಿನಗೆ ಸಾಧ್ಯವಾಗದಿದ್ದರೆ ಅದಕ್ಕೆ ಕಾರಣ ಪ್ರೀತಿ ಮಾತ್ರ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ.
ಕಾದು ನೋಡಬೇಕು ಅಷ್ಟೆ. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುವುದೇ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾತ್ರ ಮಾಡಿದ ಸಹಾಯ, ಇದು ಸಾವಿನ ನಂತರ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿದೆ. ಜೀವನದಲ್ಲಿ ಯಾರ ಮನಸ್ಸನ್ನು ಇಷ್ಟು ನೋಯಿಸಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಮ್ಮ ಹೆಸರನ್ನು ಹೇಳಿ ಕಣ್ಣೀರು ಹಾಕುವಷ್ಟು. ಯಾಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತ ಕೇಳಿಸುತ್ತದೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.